ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತಿನ ನನ್ನ ವಿಡಿಯೋದಲ್ಲಿ 5 ರೀತಿಯಾದಂಥ ಸ್ಯಾರಿ ಕುಚ್ಚು ಡಿಸೈನ್ಸ್ನ ಮಾಡಿದ್ದೀನಿ. ಬೀಡ್ಸ್ಗಳನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂಥ 5 ಬಗೆಯ ಡಿಸೈನ್ಸ್ಗಳು. ಇದಕ್ಕೆ ನೀವು 300 ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬನ್ನಿ ಇವಾಗ ಮೊದಲನೇ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಡಿಸೈನ್ ಬಂದು ನೋಡಿ, ನಾನು ಸೀರೆನ ಒಂದು ಟೇಬಲ್ ಮೇಲೆ ಹಾಕಿಟ್ಟಿದ್ದೀನಿ. ಅದು ಸೀರೆ ನಮಗೆ ಜರ್ಗಿ ಬರಬಾರ್ದು ಅಂದ್ಬಿಟ್ಟು ಒಂದು ವೆಯ್ಟ್ ಆಗಿರುವಂಥ ಬುಕ್ನ ಅದ್ರ ಮೇಲೆ ಇಟ್ಟಿದ್ದೀನಿ. ನೋಡಿ, ಇವಾಗ ಜರ್ಗಿ ಬರೋದಿಲ್ಲ ನಮಗೆ ಕೆಳಗಡೆಗೆ. ಸಿಂಪಲ್ ಕುಚ್ಚು ಮಾಡಬೇಕು, ಇಲ್ಲ ಕುಚ್ಚು ಕಟ್ಟಬೇಕು ಕ್ರೋಶ ಆದಮೇಲೆ ಅಂದರೆ ಈ ರೀತಿ ಮಾಡಬೇಕು. ಮತ್ತು ನಾರ್ಮಲಾಗಿ ದೊಡ್ಡ ಕಣ್ಣಿನ ಸೂಜಿಗೆ 167 ದಾರ ಹಾಕಿಟ್ಕೊಂಡಿದ್ದೀನಿ. ಸೀರೆ ಹಿಂಭಾಗದಿಂದ ನೀಡಲ್ನ ಹಾಕಿ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ನ ನಾವು ಮೇಲಕ್ಕೆ ಎತ್ತಿದ್ದಾದಮೇಲೆ ನಾನು ಈ ಡಿಸೈನ್ಗೆ ರಿಂಗ್ ಬೀಡ್ಸ್ಗಳನ್ನ ಬಳಸ್ತಾ ಇದ್ದೀನಿ. ಸೊ ರಿಂಗ್ ಬೀಡ್ನ ಆ ಸೂಜಿ ಒಳಗಡೆಗೆ ನಾವು ಸೇರಿಸ್ಕೋಬೇಕು. ಸೇರಿಸಿದ್ದಾದಮೇಲೆ ಸೂಜಿನ ಪೂರ್ತಿ ಮೇಲಕ್ಕೆ ಎತ್ಕೊಂಡು ನಿಮಗೆ ಕುಚ್ಚು ಎಷ್ಟುದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಕುಚ್ಚನ್ನ ಫೋಲ್ಡ್ ಮಾಡ್ಕೊಳ್ಳಿ. ಥ್ರೆಡ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕುಚ್ಚು ಹಿಂಭಾಗದಿಂದ ನೀಡಲ್ನ ಹಾಕಿ ಜರಿ ದಾರನ ಸೂಜಿನ ಮೇಲಕ್ಕೆ ಎತ್ಕೊಳ್ಳಿ. ಆಮೇಲೆ 1-2 ಬಾರಿ ಈ ರೀತಿ ಸುತ್ಕೋಬೇಕು. ಸುತ್ಕೊಂಡಿದ್ದಾದಮೇಲೆ ನಾವು ಅದನ್ನು ಗಂಟು ಹಾಕ್ಕೊಂಡು ಕಟ್ಕೋಬೇಕು. ಅಂದರೆ ಕುಚ್ಚು ಬಿಚ್ಚೋಗದಿರೋ ರೀತಿಯಲ್ಲಿ ನೋಡಿಕೊಂಡು ಟೈಟಾಗಿ ಕುಚ್ಚನ್ನ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡಿದ್ದಾದಮೇಲೆ ನಾವು ಆ ಕುಚ್ಚನ್ನ ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಹಿಂದೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಬಿಟ್ಟು ಆ ಗಂಟು ಒಳಗಡೆಯಿಂದ ಈ ಜರಿ ದಾರದ ಸೂಜಿನ ಕೆಳಗೆ ಎತ್ಕೊಳ್ಳಿ. ಆವಾಗ ನಿಮಗೆ ಜರಿ ದಾರ ಬಿಚ್ಚೋಗೋದಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಾವು ಏನು ರಿಂಗ್ ಬೀಡ್ನ ಆ್ಯಡ್ ಮಾಡಿರ್ತೀವಲ್ಲ ಅದನ್ನು ಕೆಳಗಡೆಗೆ ಮಾಡಿ, ಕೆಳಗಡೆಗೆ ಮಾಡಿದ್ಮೇಲೆ ನಮಗೆ ಕುಚ್ಚು ಎಷ್ಟುದ್ದಕ್ಕೆ ಬೇಕು ನೋಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬೀಡನ್ನ ಕೂರಿಸ್ಕೋಬೇಕು. ಇದು ಒಂದು ಸೂಪರ್ ಆಗಿರುವಂಥ ಡಿಸೈನು. ಫೈನಲ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ನೀವು ಈ ರೀತಿ ಒಂದು ಬೆರಳನ್ನ ಸ್ಪೇಸ್ ತಗೊಳ್ಳಿ. ನಾವು ಮೆಜರ್ ಮಾಡಿಕೊಂಡು ಇಲ್ಲ ಮಾರ್ಕ್ ಮಾಡಿಕೊಂಡು ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಮದು ಹೆಬ್ಬೆರಳಿರುತ್ತಲ್ಲ, ಆ ಬೆರಳನ್ನ ನೀವು ಈ ರೀತಿ ಒಂದು ಕುಚ್ಚು ಆದಮೇಲೆ ಅದ್ರ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಕುಚ್ಚುನ ಇನ್ನೊಂದು ಎಂಡ್ಗೆ ಸ್ಟಾರ್ಟ್ ಮಾಡಿ. ಅಷ್ಟು ಎಲ್ಲ ಕುಚ್ಚುಗಳಿಗೂ ಒಂದೇ ಈಕ್ವಲ್ ಆಗಿ ನಿಮಗೆ ಸ್ಪೇಸ್ ಗ್ಯಾಪ್ ಬರುತ್ತೆ. ಸೊ ಇವಾಗ ನಾವು ಹೇಗೆ ಕುಚ್ಚನ್ನ ಕಟ್ಕೊಂಡ್ವಿ ಅದೇ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕು. ನಿಮ್ಮದು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಒಂದೇ ಕಲರಾ 2 ಕಲರಾ, ಸೊ ಅದನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನೀವು ಮಾಡ್ಕೋಬೋದು. ಸೊ ಈಗ ಹೇಗೆ ನಾವು ಕಟ್ಟಿದ್ವಿ ಅಲ್ಲ ಅದೇ ರೀತಿಯಲ್ಲಿ ನೀಟಾಗಿ ಕಟ್ಕೊಳ್ಳಿ. ಮತ್ತು ಜರಿ ದಾರನ ತುಂಬ ಫೋರ್ಸಲ್ಲಿ ಎಳೆಯೋಕ್ಕೆ ಹೋಗಬೇಡಿ, ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ಒಂದು ಅಂದಾಜಲ್ಲಿ ನಾವು ಟೈಟ್ ಮಾಡ್ಕೋಬೇಕು. ಮತ್ತು ಜರಿ ದಾರ ನೀವು ಗಂಟು ಹಾಕ್ತೀರಾ, ಆ ಎಡ್ಜಿಗೆ ಕಟ್ ಮಾಡ್ತೀರಾ ಅಂದರೆ ಖಂಡಿತ ಬಿಚ್ಚೋಗುತ್ತೆ. ಸೊ ಹಾಗಾಗಿ ಆ ಗಂಟು ಒಳಗಡೆಯಿಂದ ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗೆ ಎತ್ಕೊಳ್ಳಿ. ಆನಂತರ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಒಂದೇ ಸಮ ಬರಬೇಕು ಕುಚ್ಚುಗಳು. ಸೊ ನಮ್ಮದೊಂದು ಕಣ್ಣು ಅಂದಾಜಲ್ಲಿ ನಾವು ಕಟ್ ಮಾಡ್ಕೊಬೇಕು. ಅದಕ್ಕೆಲ್ಲ ನಾವು ಮೆಷರ್ ಮಾಡಿಕೊಂಡು ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡಿ, ಈ ರೀತಿ ಕಾಣಿಸುತ್ತೆ. ನಾನು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಲ್ಲ, 5 ಡಿಸೈನ್ಸ್ನ ತೋರಿಸ್ತಾ ಇರೋದ್ರಿಂದ 4 ಕುಚ್ಚುಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಎರಡನೇ ಡಿಸೈನ್ಗೆ ಬಂದು ನೋಡಿ, ನಾನು ಥ್ರೆಡ್ ಬಂದು ನಾನಿಲ್ಲಿ 167 ದಾರ ತೊಗೊಂಡಿಲ್ಲ, 137 ದಾರ ತೊಗೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋ ಬೀಡ್ ನೋಡಿ, ಈ ರೀತಿ ಪ್ಲೇಟ್ ಥರ ಬರುತ್ತೆ. ಅದರೊಳಗಡೆ ಒಂದು ಹೋಲ್ ಇರುತ್ತೆ ಮಿಡಲ್ಗೆ. ಸೊ ಇದು ನಾವು ಮಾಡೋದಕ್ಕೆ ಹೋಲ್ ಇದೆಯಲ್ಲ ಅದು ತುಂಬ ನಿಮಗೆ ಜಾಸ್ತಿ ಎಳೆಗಳನ್ನ ಸೇರಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಕಡಿಮೆ ಎಳೆನ ಮಾಡ್ಕೊಳ್ಳಿ. ಹಾಗಾಗಿ ನಾನು 137 ದಾರ ತೊಗೊಂಡಿದ್ದೀನಿ. ಸೊ 137 ಅಂದರೆ ನಿಮಗೆ 267 ದಾರ ಆಗುತ್ತೆ. ಸೊ ಅದನ್ನು ಈಗ ರಿಂಗ್ ಬೀಡನ್ನ ಹೇಗೆ ಸೇರಿಸ್ಕೊಂಡ್ವಿ ಅದೇ ರೀತಿಯಲ್ಲಿ ಸೇರಿಸ್ಕೋಬೇಕು. ಬಟ್ ಈ ಬೀಡ್ ಬಂದು ನಿಮಗೆ ಸೀರೆ ಮೇಲ್ಗಡೆ ಅದು ಜಿಗ್ಜಾಗ್ ಹಾಕಿದ್ದೀವಲ್ಲ ಆ ಎಡ್ಜಲ್ಲಿ ಕೂತ್ಕೊಳ್ಳುತ್ತೆ ಬೀಡು. ಸೊ ಇದು ಒಂಥರ ನಿಮಗೆ ಡಿಫ್ರೆಂಟಾಗಿರುತ್ತೆ ಡಿಸೈನು. ಸೇಮ್ ಜರಿ ದಾರದಿಂದ ಕುಚ್ಚುಗಳನ್ನ ಕಟ್ಕೋಬೇಕು ನಾವಿಲ್ಲಿ. ಆಮೇಲೆ ಕುಚ್ಚುದು ಹಿಂಭಾಗದಿಂದ ಜರಿ ದಾರನ ಕೆಳಗೆತ್ಕೊಂಡು ಕಟ್ ಮಾಡ್ಕೋಬೇಕು.
ನಿಮಗೆ ಲೆಂತ್ ಎಷ್ಟುದ್ದ ಬೇಕು. ಕುಚ್ಚುಗಳು ಸಿಂಪಲ್ ಕುಚ್ಚೆಲ್ಲ ತುಂಬ ಹೆವಿ ಉದ್ದ ಕಟ್ಟಕ್ಕೆ ಹೋಗಬೇಡಿ. ನೀವು ಮೀಡಿಯಮ್ ಲೆಂತು ಅಥವಾ ಅದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡ್ರೇ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ ಒಂದು ಬೆರಳು ಸ್ಪೇಸ್ನ ತಗೊಳ್ಳಿ. ಆ್ಯಂಡ್ ಈ ಡಿಸೈನಲ್ಲಿ ನೋಡಿ, ಈ ಡಿಸೈನಲ್ಲಿ ಸೀರೆ ಮೇಲೆ ಈ ಬೀಡ್ ಕುತ್ಕೊಳ್ಳೋದ್ರಿಂದ ನೀವು ಜಿಗ್ಜಾಗಿಂತ ಸ್ವಲ್ಪ ಸ್ಪೇಸ್ ಕೊಡಿ. ಬೀಡನ್ನ ಬೇಕಾದ್ರೆ ಇಟ್ಟು ನೋಡಿ. ಬೀಡು ಸೀರೆ ಮೇಲೆ ಕುತ್ಕೋಬೇಕು, ಸೀರೆಗಿಂತ ಕೆಳಗಡೆಗೆ ಬರಬಾರ್ದು, ಜಿಗ್ಜಾಗಿಂತ ಕೆಳಗಡೆಗೆ ಬರಬಾರ್ದು. ಹಾಗಾಗಿ ಬೇಕಾದರೆ ನೀವು ಬೀಡನ್ನ ಇಟ್ಕೊಂಡೇ ಡೈರೆಕ್ಟಾಗಿ ಸೂಜಿನ ಮೇಲಕ್ಕೆ ಎತ್ಕೊಳ್ಳಿ. ಈ ರೀತಿ ಸೀರೆ ಮೇಲೆ ಕುತ್ಕೋಬೇಕಲ್ವ, ಹಾಗಾಗಿ ನೀವು ಜಿಗ್ಜಾಗ್ ಎಡ್ಜಿಗೆ ಕುಚ್ಚುಗಳನ್ನ ತಗೋಬಾರ್ದು. ನಾವು ನಾರ್ಮಲಿ ಜಿಗ್ಜಾಗ್ ಎಡ್ಜಿಗೆ ಕುಚ್ಚುನ ಎತ್ಕೊಂಡ್ಬಿಡ್ತೀವಲ್ವ. ಸೊ ಇದರಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟು ನಾವು ಕುಚ್ಚುನ ಮೇಲಕ್ಕೆ ಎತ್ಕೋಬೇಕು. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ನಾನು ಹೇಳ್ತಾರದು ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ. ಆ ಬೀಡು ಸೀರೆ ಮೇಲೆ ಕುತ್ಕೋಬೇಕಲ್ಲ, ಹಾಗಾಗಿ ಜಿಗ್ಜಾಗಿಗಿಂತ ಒಂದು ಪಾಯಿಂಟ್ ಮೇಲ್ಗಡೆಗೆ ಕುಚ್ಚುನ ಹಾಕ್ಕೋಬೇಕು. ನೋಡಿ ಈ ರೀತಿ ಸೀರೆ ಮೇಲೆ ಕುತ್ಕೋಬೇಕು ಈ ಬೀಡು, ಅದಕ್ಕೋಸ್ಕರ. ಸೊ ಇದನ್ನು ನೀವು ಮಿಸ್ ಮಾಡಬೇಡಿ. ಮತ್ತು ಈ ಬೀಡನ್ನ ಯೂಸ್ ಮಾಡುವಾಗ ದಾರದ ಎಳೆನ ಕಡಿಮೆ ಮಾಡ್ಕೊಳ್ಳಿ. 160 ಎಳೆ ತಗೊಳ್ತೀವಲ್ಲ, ಅದನ್ನು 130 ಎಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಏಕೆಂದರೆ ಆ ಬೀಡ್ಗೆ ಹೋಲ್ ಜಾಸ್ತಿ ಇರೋದಿಲ್ಲ, ಅದಕ್ಕೋಸ್ಕರ. ಮತ್ತು ಎಲ್ಲ ಕುಚ್ಚುಗಳನ್ನು ಒಂದೇ ಲೆಂತಲ್ಲಿ ಮಾಡ್ಕೊಂಡು ಹೋಗಿ. ತುಂಬ ಉದ್ದ ಬೇಡ, ಸ್ವಲ್ಪ ಮೀಡಿಯಮ್ ಲೆಂತ್ ಇದ್ದರೆ ಸಾಕು. ನೋಡಿ ಇಲ್ಲಿ ಈ ರೀತಿ ಕಾಣಿಸುತ್ತೆ ನಿಮಗೆ ಫೈನಲ್ ಲುಕ್ಕು. ಈ ರೀತಿ ಕಾಣಿಸುತ್ತೆ ನೋಡಿ, ಒಂದೇ ಸಮ ಬರುತ್ತೆ. ಎಲ್ಲ ಕುಚ್ಚುಗಳನ್ನ ಒಂದೇ ಸಮ ಬರಬೇಕು. ಬಿಗಿನರ್ಸ್ಗಳಿಗೆ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ನೀವು ಟ್ರಿಮ್ ಮಾಡುವಾಗಲೂ ಅಷ್ಟೇ ನೋಡ್ಕೊಂಡು ನೀಟಾಗಿ ಫಿನಿಶ್ ಮಾಡ್ಕೋಬೇಕು. ಇವಾಗ ಥರ್ಡ್ ಡಿಸೈನ್ಗೆ ನಾನು 160 ಎಳೆ ದಾರನೇ ತೊಗೊಂಡಿದ್ದೀನಿ. ಸೊ ನಾರ್ಮಲಿ ಕುಚ್ಚು ಹೇಗೆ ಕಟ್ತೀವಿ ಅದೇ ರೀತಿ ನೀಡಲ್ನ ಸೀರೆ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೋಬೇಕು. ಮತ್ತು ಇಲ್ಲಿ ಈ ಕುಚ್ಚುದಕ್ಕೆ ನಾವು ದಾರನ ಜಾಸ್ತಿ ಬಿಡಬೇಕು. ನೋಡಿ ಈ ರೀತಿ ಜಾಸ್ತಿ ಥ್ರೆಡ್ನ ಬಿಡಬೇಕು ನೀವು. ನೋಡಿ ಈ ರೀತಿ ಜಾಸ್ತಿ ಥ್ರೆಡ್ನ ಬಿಟ್ಬಿಟ್ಟು ಕುಚ್ಚುನ ಹೇಗೆ ಕಟ್ತೀವಿ ಅದೇ ರೀತಿ ಕಟ್ಕೋಬೇಕು ಫಸ್ಟು. ಇದಕ್ಕೆ ನೀವು ನಾರ್ಮಲಿ ಕುಚ್ಚು ಕಟ್ತೀರಲ್ಲ, ಅದಕ್ಕಿಂತ ಡಬಲ್ ಲೆಂತ್ನ ತಗೊಳ್ಳಿ. ನಾರ್ಮಲಿ ಒಂದು ಮೀಡಿಯಮ್ ಲೆಂತ್ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಡಬಲ್ ಲೆಂತ್ ಬೇಕು. 2 ಕುಚ್ಚು ಟೈಪಲ್ಲಿ ಕಾಣಿಸುತ್ತೆ, ಅದಕ್ಕೋಸ್ಕರ ಡಬಲ್ ಲೆಂತಲ್ಲಿ ತಗೊಳ್ಳಿ. ನಾರ್ಮಲಿ ಜರಿ ದಾರದಿಂದ ಗಂಟು ಹಾಕ್ಕೊಳ್ಬೇಕು. ಸೊ ನಾವು ಜರಿ ದಾರದಿಂದ ಗಂಟು ಹಾಕ್ಕೊಂಡು ಆ ಗಂಟು ನೀಟಾಗಿ ಹಿಂದ್ಗಡೆನೇ ಕೂತ್ಕೊಳ್ಳೋ ಥರ ಹೇಳ್ಕೋಬೇಕು. ಸೊ ಗಂಟು ಹಾಕ್ಕೊಳ್ಳುವಾಗ ಮುಂದಕ್ಕೂ ಬಂದುಬಿಡುತ್ತೆ. ನೋಡಿ ಈಗ ಹಿಂದೆ ಕೂರಿಸ್ಕೊಳ್ಳಿ. ಈ ಜರಿ ದಾರನ ಕಟ್ ಮಾಡೋದು ಬೇಡ, ಹಾಗೇ ಇಡಬೇಕು. ಹಾಗೇ ಇಟ್ಬಿಟ್ಟು ನೋಡಿ, ಇವಾಗ ನಾವು ಮಾಡ್ಕೊಂಡಿರೋದು 2 ಭಾಗ ಇರುತ್ತೆ ಅಲ್ವಾ, ಕೆಳಗಡೆದೊಂದು ಭಾಗ ಮೇಲ್ಗಡೆದೊಂದು ಭಾಗ. ಈಗ ಮೇಲ್ಗಡೆ ಭಾಗನ ಈ ರೀತಿ ಪೂರ್ತಿ ಮೇಲಕ್ಕೆ ಎತ್ಬಿಡಿ. ಎತ್ತಿದ್ದಾದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ರೌಂಡ್ ಬೀಡನ್ನ ತಗೊಂಡಿದ್ದೀನಿ. ಆ ಬೀಡನ್ನ ಇಲ್ಲಿ ಮಧ್ಯಕ್ಕೆ ಇಡಬೇಕು. ಈ ರೀತಿ ಮಧ್ಯಕ್ಕೆ ಕೂರಿಸ್ಕೋಬೇಕು. ಕೂರಿಸ್ಕೊಂಡು ಆ ಕುಚ್ಚುದು ಏನು ದಾರಗಳಿರುತ್ತೆ ಅದು ಎಲ್ಲ ಹಿಂದೆ ಮುಂದೆ ದಾರಗಳಿಂದ ಆ ಬೀಡ್ ಕಾಣದೇ ಇರೋ ರೀತಿಯಲ್ಲಿ ಕವರ್ ಮಾಡಬೇಕು. ನೀಟಾಗಿ ಕವರ್ ಮಾಡಬೇಕು. ಕವರ್ ಮಾಡಿದ್ಮೇಲೆ ಆ ಜರಿ ದಾರ ನಾವು ಕಟ್ ಮಾಡಿರಲ್ಲ ಅದನ್ನು ಹಾಗೇ ಬ್ಯಾಕ್ ಸೈಡಿಂದ ಮೇಲಕ್ಕೆ ಎತ್ಕೊಂಡು ಹಂಗೇ ಗಂಟು ಕಂಟಿನ್ಯೂ ಮಾಡಬೇಕು. ಜರಿ ದಾರ ಏನು ನೀವು ಕಟ್ ಮಾಡಿ ತೆಗೆದು ಮತ್ತೆ ಜಾಯಿನ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಆ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿರುತ್ತೆ, ನಮಗೇನು ವಿಸಿಬಲ್ ಇರೋದಿಲ್ಲ, ಕಾಣಿಸೋದಿಲ್ಲ. ಸೊ ಹಾಗಾಗಿ ಅದನ್ನು ಕಟ್ ಮಾಡೋದು ಬೇಡ. ಹಾಗೇ ನೆಕ್ಸ್ಟ್ ಬೀಡ್ ಆ್ಯಡ್ ಆದಮೇಲೆ ಕೆಳಗಡೆ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಹೇಗೆ ಕುಚ್ಚು ಕಟ್ತೀರಾ ಅದೇ ರೀತಿಯಲ್ಲಿ ಕುಚ್ಚನ್ನ ಕಟ್ಕೋಬೇಕು. ಬೀಡನ್ನ ಥ್ರೆಡ್ ಒಳಗಡೆಗೆ ಸೇರಿಸಿದ್ಮೇಲೆ ಆ ಥ್ರೆಡ್ಡಿಂದ ಬೀಡನ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಹೊಸ್ದಾಗಿ ಮಾಡ್ತಾಯಿದ್ರೆ ಸ್ವಲ್ಪ ಕಷ್ಟ ನೀಟಾಗಿ ಕೂರಿಸೋದಕ್ಕೆ. ಸ್ವಲ್ಪ ನೋಡಿ ಮಾಡಿ, ಒಂದು 3-4 ನೀವು ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ರೆ ಆಮೇಲೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ನೋಡಿ ಇವಾಗ ಜರಿದಾರನ ಗಂಟೊಳಗಡೆಯಿಂದ ಕೆಳಗೆತ್ಕೋತಾ ಇದ್ದೀನಿ. ಅದು ನೀವು ತುಂಬ ಟೈಟಾಗಿ ಕಟ್ಟಿದ್ರಿ ಅಂದರೆ ಜರಿದಾರ ಸ್ವಲ್ಪ ನಿಮಗೆ ಅದು ಗಂಟಿನ ಕೆಳಗಡೆ ಎಳ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ನೀಡಲ್ ತುಂಬ ಶಾರ್ಪ್ ಇತ್ತು, ಹಾಗಾಗಿ ನನಗೆ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ತುಂಬ ಫೋರ್ಸಲ್ಲಿ ಟೈಟಾಗೂ ಕಟ್ಟೋದಕ್ಕೆ ಹೋಗಬೇಡಿ ಗಂಟುಗಳನ್ನ. ಮತ್ತು ಇವಾಗ ನೋಡಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ, ತುದಿನ ಮೀಡಿಯಮ್ ಲೆಂತ್ಗೆ ನೋಡಿ ಈ ರೀತಿ. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಕುಚ್ಚು ಫೈನಲ್ ಲುಕ್ಕು. ಬೀಡನ್ನ ಆ್ಯಡ್ ಮಾಡಿ ಮಾಡುವಂಥದ್ದು ಒಂಥರ ಪೋನಿ ಟೇಲ್ ಡಿಸೈನ್ ಅಂತ ಹೇಳ್ಬೋದು. ಇದನ್ನ ಒಂಥರ ಜಡೆನ ಹಾಕಿ ಮಧ್ಯ ಹಾಗೆ ಒಂದೊಂದು ಗಂಟು ಈಗ ಡಿಸೈನ್ ಮಾಡ್ತಾರಲ್ಲ ಜಡೆನಲ್ಲಿ ಹೇರ್ ಸ್ಟೈಲ್, ಆ ರೀತಿ ಪೋನಿ ಟೇಲ್ ಡಿಸೈನ್ ಅಂತ ಹೇಳ್ಬೋದು.
ಆ್ಯಂಡ್ ಇದರಲ್ಲೂ ಅಷ್ಟೇ ನೀವು ಒಂದು ಬೆರಳು ಸ್ಪೇಸ್ ತಗೊಳ್ಳಿ. ಏನು ಮಾರ್ಕ್ ಮಾಡಿ ನಾವು ಮಾಡ್ಕೋಬೇಕು ಏನಿಲ್ಲ, ನಿಮ್ಮ ಬೆರಳೇ ನಿಮಗೆ ಮಾರ್ಕ್ ಮಾಡ್ಕೊಳಂಗೆ. ಆ್ಯಂಡ್ ನಿಮ್ಮ ಕಣ್ಣು ಅಳ್ತೇನೆ ನೀವು ಕರೆಕ್ಟಾಗಿ ಮಾಡಿಕೊಂಡು ಒಂದೇ ಸಮ ಮಾಡ್ಕೋಬೇಕು ಅಷ್ಟೇ. ಡಿಸೈನ್ಗಳು ಒಂದೇ ಸಮ ಇರಬೇಕು ಕುಚ್ಚುಗಳು, ಆವಾಗಲೇ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸೋದು. ಹೆಚ್ಚು ಕಡಿಮೆ ಇತ್ತು ಅಂದರೆ ಡಿಸೈನು ಹಾಳಾಗಿಬಿಡುತ್ತೆ. ಸೊ ಇವಾಗ ನೋಡಿ ಅದೇ ರೀತಿ ಎಲ್ಲ ಕುಚ್ಚುಗಳನ್ನೂ ಕಟ್ಕೋಬೇಕಷ್ಟೇ. ಸೊ ಇನ್ನೇನೂ ಇಲ್ಲ. ಸೊ ನೋಡಿ ಇದೇ ರೀತಿ ಕುಚ್ಚನ್ನ ಕಟ್ಕೊಳ್ಳಿ. ಅದಾದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ರೌಂಡ್ ಬೀಡು ಮತ್ತು ಮೀಡಿಯಮ್ ಸೈಜ್ ಬೀಡ್ಗಳನ್ನ ತಗೊಳ್ಳಿ. ತುಂಬ ದಪ್ಪ ಬೀಡ್ಗಳು ಬರುತ್ತಲ್ಲ, ನಾವು ಏನು ಕ್ರೋಶ ಮಾಡೋದಕ್ಕೆ, ಆರ್ಚ್ ಮಾಡೋದಕ್ಕೆ ದಪ್ಪ ಬೀಡ್ಗಳನ್ನ ಯೂಸ್ ಮಾಡ್ತೀವಲ್ಲ, ಆ ರೀತಿ ಬೀಡ್ಗಳನ್ನ ಹಾಕಬೇಡಿ. ಮೀಡಿಯಮ್ ಸೈಜ್ ಬೀಡ್ಗಳು ಬರುತ್ತೆ, ಆ ಬೀಡನ್ನೇ ತಗೊಳ್ಳಿ. ಆವಾಗಲೇ ಈ ಡಿಸೈನ್ಗೆ ಸರಿ ಬರೋದು. ಮತ್ತು ನಾನು ರೌಂಡ್ ಬೀಡ್ ಹೇಳಿದೆ ಅಂದ್ಬಿಟ್ಟು ನೀವು ದಪ್ಪ ಬೀಡ್ಗಳನ್ನ ಹಾಕಿ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಆಮೇಲೆ ನಿಮಗೆ ತಗೊಂಡಿರೋ ಅಂಥ ಥ್ರೆಡ್ಡು ಆ ಬೀಡನ್ನ ಕವರ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದೊಂದು ಕಡೆ ಬೀಡು ವಿಸಿಬಲ್ ಥರ ಆಗಿಬಿಡುತ್ತೆ, ಆವಾಗ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಮೀಡಿಯಮ್ ಸೈಜ್ದು ಬೀಡನ್ನ ಯೂಸ್ ಮಾಡಿ ಪ್ಲೀಸ್. ಸೊ ಮೀಡಿಯಮ್ ಸೈಜ್ ಬೀಡನ್ನ ಯೂಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಕಟ್ಕೊಂಡ್ಬಿಟ್ಟು ಆ ಜರಿ ದಾರದೊಳಗಡೆಯಿಂದ ಗಂಟೊಳಗಡೆಯಿಂದ ಈ ರೀತಿ ಕೆಳಗೆತ್ಕೊಳ್ಳಿ. ನೋಡಿ ಇದು ಈಸಿಯಾಗಿ ಬಂದುಬಿಡ್ತು. ತುಂಬ ಟೈಟ್ ಮಾಡಿ ಎಳೆದ್ರೆ ನಿಮಗೆ ಸ್ವಲ್ಪ ನೀಡಲ್ನ ಎತ್ಕೊಳ್ಳೋದು ಕಷ್ಟ ಆಗಿರುತ್ತೆ, ಯಾಕೆಂದರೆ ಇದು ಸಣ್ಣ ನೀಡಲು ಕೈಗೆ ಚುಚ್ಕೊಂಡ್ಬಿಡುತ್ತೆ. ಸೊ ಸೆನ್ಸಿಟಿವ್ ಇದ್ದರೆ ಚುಚ್ಕೊಂಡೇ ಬಿಡುತ್ತೆ, ಬ್ಲಡ್ಡೇ ಬಂದುಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಕಟ್ಕೊಂಡಿದ್ದೀನಿ. ಒಂದು 5 ಕುಚ್ಚುಗಳನ್ನ ಮಾಡಿ ತೋರಿಸಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಫೈನಲ್ ಲುಕ್ಕು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಡಿಸೈನು ಒಂದಕ್ಕಿಂತ ಒಂದೊಂದು ಡಿಸೈನು ಸೂಪರ್ ಆಗಿದೆ. ಕೊನೆವರೆಗೂ ಮಿಸ್ ಮಾಡ್ದಿರ ಎಲ್ಲ ಡಿಸೈನ್ಸ್ನು ನೋಡಿ. ಇವಾಗ ನೆಕ್ಸ್ಟು 4th ಒಂದು ಡಿಸೈನು ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ನಾನಿಲ್ಲಿ ನೋಡಿ ಇಲ್ಲೂ ಸೇಮು ನಾನು 167 ದಾರನೇ ತೊಗೊಂಡಿದ್ದೀನಿ. ನಾನು ಯೂಶ್ವಲಿ 167ಗಿಂತ ಜಾಸ್ತಿನೂ ತೊಗೊಳ್ತೀನಿ. 167 ಮಿನಿಮಮ್, ಅದಕ್ಕಿಂತ ಜಾಸ್ತಿ. ಬಟ್ ಅದೊಂದು ಡಿಸೈನ್, ಸೆಕೆಂಡ್ ಡಿಸೈನ್ ಮಾತ್ರ ಕಡಿಮೆ ಅಷ್ಟೇ. ಇಲ್ಲೂ ಅಷ್ಟೇ ಕುಚ್ಚು ಲಾಸ್ಟ್ದು ಡಿಸೈನ್ ಮಾಡಿದ್ವಲ್ಲ ಪೋನಿ ಟೈಲ್ ಡಿಸೈನು, ಅದೇ ಥರ ಲೆಂತ್ ಬರುತ್ತೆ ಈ ಡಿಸೈನ್ ಕೂಡ. ಸೊ ಅದೇ ರೀತಿ ಲೆಂತ್ ಥ್ರೆಡ್ನ ಬಿಡಿ, ಥ್ರೆಡ್ದು ಲೆಂತ್ ಇರಬೇಕು, ಜಾಸ್ತಿ ಬಿಡಿ ಥ್ರೆಡ್ನ. ನೋಡಿ ಈ ರೀತಿ ಬಿಟ್ಟ ಮೇಲೆ ಜರಿ ದಾರನ ಬ್ಯಾಕ್ ಸೈಡಿಂದ ಮೇಲಕ್ಕೆ ಎತ್ಕೊಳ್ಳಿ. ಎತ್ಕೊಂಡಾದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿಲ್ಲ ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ಜರಿ ದಾರನ ಲೆಫ್ಟಿಂದ ರೈಟಿಗೆ ತೊಗೊಂಬಿಡಿ. ತಗೊಂಡಾದಮೇಲೆ ನೋಡಿ ನಾನಿಲ್ಲಿ ಸ್ಟೋನ್ ಚೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟೋನ್ ಚೈನು 5 ಸ್ಟೋನ್ಸ್ ಬರಬೇಕು. ಆ ರೀತಿ ಮಧ್ಯದಲ್ಲಿ ನಿಮಗೆ ಸ್ಟೋನ್ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತಲ್ಲ, ಫಸ್ಟ್ನೇ ಸ್ಟೋನಿಗೆ ಮಾತ್ರ ಆ ಸ್ಪೇಸಲ್ಲಿ 2 ರೌಂಡ್ ಹಾಕ್ಕೊಂಬಿಡಿ. ಈ ರೀತಿ ಫಸ್ಟ್ ಸ್ಟೋನು ಟೈಟಾಗೆ ಮಾಡ್ಕೊಳ್ಳಿ, ತುಂಬ ಟೈಟ್ ಬೇಡ, ಟೈಟಾಗಿ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಸೆಕೆಂಡ್ನೇ ಸ್ಟೋನ್ ಒಳಗಡೆಯಿಂದ ಜರಿ ದಾರ, ನೆಕ್ಸ್ಟ್ 3rd ಸ್ಟೋನ್ ಸ್ಪೇಸ್ ಇದೆಯಲ್ಲ ಎರಡರ ಮಧ್ಯ ಆ ಸ್ಪೇಸಲ್ಲಿ ನಾನು ಈ ರೀತಿ ತಗೊಳ್ತಾ ಇದ್ದೀನಿ. ಈ ರೀತಿ ಜರಿ ದಾರ ಲಾಸ್ಟ್ ಫಸ್ಟ್ನೇದ್ರಲ್ಲಿ ಮಾತ್ರ ಒಂದು 2 ಸಲ ಸುತ್ಕೊಂಬಿಡಿ. ಅದು ಟೈಟಾಗಿ ಕುತ್ಕೊಳ್ಳಿ, ಮಿಡಲಲ್ಲಿ ನೀಟಾಗಿ ಕುತ್ಕೋಬೇಕು. ಮತ್ತು ಈ ಸ್ಟೋನ್ ಚೈನು ನೀವು ಮಿಡಲಲ್ಲಿ ನೀಟಾಗಿ ಫಸ್ಟ್ ಕೂರಿಸ್ಕೊಂಡು ಡಿಸೈನ್ನ ಮಾಡ್ಕೋಬೇಕು. ಆ್ಯಂಡ್ 5 ಸ್ಟೋನ್ ತಗೊಳ್ಳಿ, 5 ತಗೊಳ್ಳಿ, ಇಲ್ಲ 6 ತಗೋಬೋದು. 5 ನಾನು ಮಾಡ್ಕೊಳ್ತೀನಿ. ಯೂಶ್ವಲಿ ನಾನು 5 ಮಾಡಿರೋದು ಇದಕ್ಕೆ ಮುಂಚೆನೂ ಡಿಸೈನು, ಹಾಗಾಗಿ ನಾನು 5 ತಗೊಂಡಿದ್ದೀನಿ. ಸೊ ಆಮೇಲೆ ಲಾಸ್ಟ್ ಎಂಡಿಂಗಲ್ಲಿ ನಾರ್ಮಲಿ ಕುಚ್ಚನ್ನ ಕಟ್ತೀವಲ್ಲ, ಆ ಥರ ಒಂದು 2 ರೌಂಡು ಸುತ್ತಬಿಟ್ಟು ಒಂದು 2 ಬಾರಿ ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕಷ್ಟೇ. ಆದರೆ ಹೆವಿ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಆ್ಯಂಡ್ ಇದು ಲೈಟ್ ಕಲರ್ ಡಿಸೈನ್ಸಿಗೆ ಅಷ್ಟು ಚೆನ್ನಾಗಿರಲ್ಲ. ಡಾರ್ಕ್ ಕಲರ್ ಕುಚ್ಚುಗಳನ್ನ ಕಟ್ತೀರ ನೋಡಿ, ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಗೋಲ್ಡು ಮತ್ತು ಸ್ಟೋನು ಹೈಲೈಟಾಗಿ ಬರುತ್ತೆ. ಲೈಟ್ ಕಲರಿಗೆ ಗೋಲ್ಡು ಥ್ರೆಡ್ಡು ಜರಿದಾರನೂ ಕಾಣಿಸೋದಿಲ್ಲ, ಸ್ಟೋನ್ ಕೂಡ ಕಾಣಿಸೋದಿಲ್ಲ. ಇದೊಂದು ಟಿಪ್ ನೀವು ಫಾಲೋ ಮಾಡಬೇಕು. ಡಾರ್ಕ್ ಕಲರ್ ಯಾವುದಾದ್ರೂ ಕುಚ್ಚುಗಳನ್ನ ಕಟ್ಟುವಾಗ ನೀವು ಈ ಡಿಸೈನ್ನ ಟ್ರೈ ಮಾಡಿ ಖಂಡಿತ. ನೋಡಿ ಈ ರೀತಿ ಮಾಡ್ಕೊಂಡು ನೆಕ್ಸ್ಟು ನಮಗೆ ಕುಚ್ಚು ಎಷ್ಟುದಕ್ಕೆ ಬೇಕೋ ಅಷ್ಟುದಕ್ಕೆ ಕಟ್ ಮಾಡ್ಕೊಂಬಿಡಿ. ತುಂಬ ಉದ್ದ ಬೇಡ ಇದರಲ್ಲಿ, ಎಷ್ಟುದಕ್ಕೆ ಬೇಕೋ ಅಷ್ಟುದಕ್ಕೆ ಅಂದ್ಬಿಟ್ಟು ಹೆವಿ ಉದ್ದ ಎಲ್ಲ ಬಿಡೋಕ್ಕೆ ಹೋಗಬೇಡಿ. ಇದು ಏಕೆಂದರೆ ಸ್ವಲ್ಪ ಉದ್ದನೇ ಬಂದಿರುತ್ತಲ್ವ, ಹಾಗಾಗಿ ಕುಚ್ಚು. ಮತ್ತು ನೆಕ್ಸ್ಟು ಆ್ಯಸ್ ಇಟ್ ಈಸ್ ಒಂದು ಬೆರಳು ಸ್ಪೇಸ್ ತಗೊಳ್ಳೋದು, ಒಂದು ಬೆರಳನ್ನ ಸ್ಪೇಸ್ ತಗೊಳ್ಳಿ. ಮತ್ತು ಲೆಂತ್ ಜಾಸ್ತಿ ಇರಬೇಕಷ್ಟೇ. ಮತ್ತು ನೀವು ಸ್ಟೋನ್ ಚೈನು
ಮತ್ತು ಕ್ವಾಲಿಟಿ ಚೆನ್ನಾಗಿರೋದು ತಗೊಳ್ಳಿ. ಏಕೆಂದರೆ ನಾವು ಸೀರೆಗಳಿಗೆ ಕುಚ್ಚು ಹಾಕುವಾಗ ಕ್ವಾಲಿಟಿ ಚೆನ್ನಾಗಿರೋದು, ಸೀರೆಸಿಗೆ ಅದು ದಾರಕ್ಕೆಲ್ಲ ಸಿಗಾಕೊಳ್ಳೋಕೆ ಹೋಗಬಾರ್ದು. ಏಕೆಂದರೆ ಚೆನ್ನಾಗಿರೋದು ಒಳ್ಳೆ ಪ್ರೈಸಲ್ಲಿ ಕ್ವಾಲಿಟಿ ಇರೋ ಸ್ಟೋನ್ ಚೈನ್ ಕೂಡ ಸಿಗುತ್ತೆ. ನೀವು ಆ ಥರದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಎಲ್ಲೂ ಸಿಗಾಕೊಳ್ಳೋದಿಲ್ಲ. ನೀವು ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ, ಚೀಪಾಗಿರೋವಂಥ ಕ್ವಾಲಿಟಿದು ಸಿಗುತ್ತೆ. ನೀವು ಆ ಥರದ್ದು ಹಾಕಿದ್ರಿ ಅಂದರೆ ಸ್ಟೋನ್ಗಳು ಬಿದ್ದೋಗುತ್ತೆ, ಮತ್ತು ಆ ಸ್ಟೋನಿಗೆ ಕವರ್ ಮಾಡಿರ್ತಾರಲ್ಲ ಎಡ್ಜಸ್ಸಲ್ಲಿ, ಆ ಎಡ್ಜ್ಗಳು ಬಿಚ್ತಾ ಇರುತ್ತೆ, ಥ್ರೆಡ್ನ ಕೀಳ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದನ್ನು ಯೂಸ್ ಮಾಡಿ. ನೋಡಿ ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಸ್ಟೋನ್ ಚೈನ್ನ ಪ್ಲೇಸ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಫಸ್ಟ್ದು ಏನು ಸ್ಪೇಸ್ ಇರುತ್ತೆ ಅದರೊಳಗಡೆಯಿಂದ ಮೊದಲು 2 ಬಾರಿ ಸುತ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಒಂದೊಂದು ಬಾರಿ ಸುತ್ಕೊತಾ ಕೆಳಗಡೆಗೆ ಬರಬೇಕು. ಸೊ ಅದು ಸ್ಟ್ರೈಟಾಗೇ ಬರಬೇಕು. ಒಂದು ಅಂದಾಜಲ್ಲಿ ನೀವು ಸುತ್ಕೊಳ್ತಾ ಬರಬೇಕು. ಅದನ್ನು ಕೂಡ ನೀಟಾಗಿ ಸುತ್ಕೋಬೇಕು. ಹೆಂಗೆ ಬೇಕು ಹಂಗೆ ಸುತ್ಕೋಬೇಡಿ, ಮೇಲೆ ಕೆಳಗೆ ಆಗುತ್ತೆ ಸ್ಪೇಸು. ನೋಡಿ ನಾನು ನೀಟ್ ಮಾಡ್ಕೋತಾ ಇದ್ದೀನ, ಆ ರೀತಿ ಒಂದೇ ಸಮದಲ್ಲಿ ಬರಬೇಕು. ನಾವು ಸುತ್ತೋದು ಕೂಡ ಅಷ್ಟೇ, ಹೆಂಗೆ ಬೇಕು ಹಂಗೆ ಸುತ್ತೋದಕ್ಕಾಗೋದಿಲ್ಲ. ನೋಡಿಕೊಂಡು ನೀಟ್ ಫಿನಿಶಿಂಗ್ ಬರೋ ಥರ, ಫಿನಿಶಿಂಗ್ ಲುಕ್ಕು ತುಂಬ ಚೆನ್ನಾಗಿದ್ರೇ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ಫಿನಿಶಿಂಗ್ ನೀಟಾಗಿ ಬರೋ ಥರ ಸುತ್ಕೊಳ್ಳಿ ಜರಿದಾರನ. ಆಮೇಲೆ ಜರಿದಾರನೂ ಅಷ್ಟೇ, ನಿಮಗೆ ಏನು ಥ್ರೆಡ್ ಎಲ್ಲ ಈಚೆ ಬರೋ ಥರದ ಕ್ವಾಲಿಟಿದು ಜರಿದಾರ ಇದೆ, ಅದಂತೂ ತುಂಬಾ ವರ್ಸ್ಟ್ ಇರುತ್ತೆ. ಸೊ ನೋಡಿ ಜರಿದಾರ ಕೂಡ ತಗೊಳ್ಳುವಾಗ ನೋಡಿ ತಗೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು. ಗಂಟು ಹಾಕಿದ್ಮೇಲೆ ಈ ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗೆತ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್, ಇದಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ನೀವು ಇದನ್ನು. ಅಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಡಾರ್ಕ್ ಕಲರ್ ಕಾಂಬಿನೇಷನ್ ಇರೋ ಸ್ಯಾರಿಗೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಡಿಸೈನ್ನಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಮುಂಚೆ ಟ್ರೈ ಮಾಡಿ ನೋಡಿದ್ದೀನಿ ಆಲ್ರೆಡಿ. ಸೊ ನೋಡಿ ಈ ರೀತಿ ಒಂದು ಚಿಕ್ಕದಾಗಿ, ನಾನು ಜಾಸ್ತಿ ಲೆಂತ್ ಕೊಟ್ಟಿಲ್ಲ ನೋಡಿ ಕೆಳಗಡೆ ಕುಚ್ಚುಗಳನ್ನ. ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ. ಯೂಶ್ವಲಿ ಕುಚ್ಚನ್ನ ಹೇಗೆ ಮೀಡಿಯಮ್ ತಗೋತೀವಲ್ಲ ಅದಕ್ಕಿಂತ ಕಡಿಮೆ ತಗೊಂಡಿದ್ದೀನಿ ಕುಚ್ಚದ ಲೆಂತ್, ಕೆಳಗಡೆ ಏನು ಬಿಟ್ಟಿದ್ದೀವಿ ಜುಟ್ಟುದು. ಸೊ ಇವಾಗ ನೆಕ್ಸ್ಟ್ ಲಾಸ್ಟ್ ಡಿಸೈನ್, 5th ಒನ್. ಸೊ ಲಾಸ್ಟ್ ಡಿಸೈನ್ ನಾನು ನಾರ್ಮಲ್ ನೀಡಲ್ಗೆ ಗೋಲ್ಡ್ ಕಲರ್ ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ಕಾಟನ್ ಥ್ರೆಡ್ಡು 4 ಎಳೆ ದಾರ ತಗೊಂಡಿದ್ದೀನಿ. ಸೊ ಮೊದಲಿಗೆ ನೋಡಿ ನಾನಿಲ್ಲಿ ಈ ರೀತಿ ಸ್ಮಾಲ್ದು ನನ್ನ ಹತ್ರ ಕಟಿಂಗ್ ಬೀಡಿತ್ತು. ಸೊ ನೀವು ಸ್ಮಾಲ್ ಬೀಡ್ ಯಾವುದಾದ್ರೂ ಯೂಸ್ ಮಾಡಿ. 3 ಬೀಡ್ಗಳನ್ನ ಮೊದಲು ಸೂಜಿ ಒಳಗಡೆಗೆ ಪೋಣಿಸ್ಕೋಬೇಕು. ಸೂಜಿ ಒಳಗಡೆಗೆ ಈ ರೀತಿ 3 ಸ್ಮಾಲ್ ಬೀಡ್ಸ್ನ ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಿದ್ದಾದಮೇಲೆ ನೋಡಿ ಈಗ ನೀಡಲ್ನ ಸೀರೆ ಹಿಂಭಾಗದಿಂದ ಮೇಲ್ಗಡೆಗೆ ಎತ್ಕೊಳ್ಳಿ. ಈ ರೀತಿ ಪೂರ್ತಿ ಮೇಲಕ್ಕೆ ಎತ್ಕೋಬೇಕು. ಮೇಲಕ್ಕೆ ಎತ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ದಾರನ ಕೆಳಗೆ ಎಳ್ಕೊಳ್ಳಿ. ಎಳ್ಕೊಂಡಿದ್ದಾದಮೇಲೆ ಮತ್ತೆ ಆ ಬೀಡ್ ಒಳಗಡೆಯಿಂದ ಕೆಳಗಡೆಗೆ ಬರಬೇಕು ಮತ್ತೆ. ನೋಡಿ ಇವಾಗ ಅದು ಫ್ರಂಟು ಬ್ಯಾಕು ಎರಡೂ ಸೈಡು ಥ್ರೆಡ್ ಒಳಗಡೆ ಬೀಡು ಕೂತ್ಕೊಳ್ಳುತ್ತೆ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಉದ್ದನೇ ಥ್ರೆಡ್ನ ಬಿಡಿ, ಯಾಕೆ ಅಂದರೆ ನಾವು ಗಂಟು ಹಾಕ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ನೋಡಿ ಈ ರೀತಿ 2 ಥ್ರೆಡ್ಡು ಒಂದೇ ಸಮ, ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಈ ರೀತಿ ಬಿಡಬೇಕು. ನೆಕ್ಸ್ಟು ಅದೇ ರೀತಿ ನೀಡಲ್ ಒಳಗಡೆಗೆ 3 ಬೀಡನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ ನಂತರ ಇವಾಗ ಒಂದು ಬೆರಳು ಸ್ಪೇಸ್ನ ಕೊಡಿ. ನಾವಿವಾಗ ನೀಡಲ್ ಹಾಕಿದ್ಮೇಲೆ ನೋಡಿ ಮಧ್ಯದಲ್ಲಿ, ಯಾಕೆಂದರೆ ನಾವೀಗ ಬೀಡ್ ಸೇರಿಸಿದ್ದೀವಲ್ಲ ಹಾಗಾಗಿ ಒಂದು ಬೆರಳು ಸ್ಪೇಸ್ನ ಕೊಡಿ. ಬೀಡನ್ನ ಸೇರಿಸಿಲ್ಲ ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಬಟ್ ಬೀಡನ್ನ ಹಾಕಿರೋದ್ರಿಂದ ಒಂದು ಬೆರಳು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ನೀಡಲ್ನ ಮೇಲಕ್ಕೆ ಎತ್ಕೊಂಡ್ಮೇಲೆ ನೆಕ್ಸ್ಟು ಫ್ರಂಟ್ ಸೈಡಿಂದ ಮತ್ತೆ ಬೀಡ್ ಒಳಗಡೆಯಿಂದ ನೀಡಲ್ನ ಕೆಳಗೆ ಎತ್ಕೋಬೇಕು. ಈ ರೀತಿ ಎತ್ಕೊಂಡು ನೆಕ್ಸ್ಟು ನೋಡಿ ಇವಾಗ ಅದು 8 ಎಳೆ ದಾರ ಆಗಿದೆ, ಡಬಲ್ ಆಗಿದೆ. ಒಂದೇ ಸಮ ಬರಲಿ, ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಎರಡನ್ನು ಒಂದೇ ಸಮ ಇಟ್ಕೊಂಡು ಒಂದೇ ಸಮ ಬರೋ ಥರ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಗಂಟು ಹಾಕ್ಕೊಳ್ಬೇಕಲ್ವಾ. ಸೊ ಒಂದು ಉದ್ದ ಗುಡ್ಡ ಇದ್ದರೆ ಗಂಟು ಹಾಕೋದಕ್ಕೂ ಕರೆಕ್ಟಾಗಿ ಇರೋದಿಲ್ಲ, ಹಾಗಾಗಿ ಒಂದೇ ಸಮ ಇದ್ದರೆ ಕರೆಕ್ಟಾಗಿರುತ್ತೆ. ನೋಡಿ ಇವಾಗ
ಬೀಡ್ಗಳನ್ನ ಕರೆಕ್ಟಾಗಿ ಎಡ್ಜಿಗೆ ಕೂರಿಸ್ಕೊಳ್ಳಿ. ಏನು ಜಿಗ್ಜಾಗ್ ಇರುತ್ತಲ್ಲ ಆ ಎಡ್ಜಿಗೆ ಕರೆಕ್ಟಾಗಿ ಕೂರಿಸ್ಕೊಂಡು, ಆಮೇಲೆ ಕೆಳಗಡೆನೂ ಅಷ್ಟೇ ಬೀಡ್ಗಳನ್ನ ಟೈಟಾಗಿ ಕರೆಕ್ಟಾಗಿ ಇಟ್ಕೊಂಡು ಗಂಟು ಹಾಕ್ಕೊಳ್ಳಿ. ಏಕೆಂದರೆ ಲೂಸ್ ಆಗಬಾರ್ದು. ಬೀಡ್ಗಳು ಲೂಸ್ ಆಯಿತು ಅಂದರೆ ಡಿಸೈನ್ ಲುಕ್ ಚೆನ್ನಾಗಿರಲ್ಲ. ಕರೆಕ್ಟಾಗಿ ಮೇಲ್ಗಡೆ ಅದು ಬಾರ್ಡ್ರ್ ಎಡ್ಜಲ್ಲಿ ಕೂತಿರಬೇಕು. ಕೆಳಗಡೆ ನೀವು ಹಾಕೋ ಗಂಟು ಕೂಡ ಕರೆಕ್ಟಾಗಿ ಬೀಡ್ಗಳ ಎಡ್ಜಲ್ಲಿ ಕೂತ್ಕೋಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಎಡ್ಜಲ್ಲಿ ಇರಬೇಕು, ಮೇಲೂ ಕೆಳಗಡೆನೂ ಈ ರೀತಿ ಬರಬೇಕು ಗಂಟು. ಸೊ ಈ ರೀತಿ ಕರೆಕ್ಟಾಗಿ ಗಂಟು ಹಾಕ್ಕೊಳ್ಳಿ. ನೆಕ್ಸ್ಟು ಅದೇ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ಕುಚ್ಚಿಗೆ ನಾವು ಒಂದು ಬೆರಳನ್ನ ಸ್ಪೇಸ್ ಕೊಡಬೇಡಿ. ಏಕೆಂದರೆ ಇದು ನಾವು ಎರಡರ ಮಧ್ಯಕ್ಕೆ ಕುಚ್ಚು ಕಟ್ಟೋದ್ರಿಂದ ನೀವು ಒಂದು ಬೆರಳು ಗ್ಯಾಪ್ ಕೊಟ್ರಿ ಅಂದರೆ ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ತುಂಬ ಸ್ಪೇಸ್ ತಗೊಂಡಂಗಾಗುತ್ತೆ. ಸೊ ಅದ್ರ ಪಕ್ಕನೇ ಒಂದು 2 ಪಾಯಿಂಟ್ ಅಷ್ಟು ಸ್ಪೇಸ್ನ ಬಿಟ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಜಾಸ್ತಿ ಸ್ಪೇಸ್ ಕೊಡ್ತಾ ಇಲ್ಲ ನಾನು. ಮೇಲ್ಗಡೆ ನಿಮಗೆ ಜಾಸ್ತಿ ಸ್ಪೇಸ್ ಅನಿಸಲ್ಲ, ಬಟ್ ಕೆಳಗಡೆ ನೀವು ಕುಚ್ಚು ಕಟ್ಟಿದಾಗ ನಾರ್ಮಲಿ ನಾವು ಕುಚ್ಚುಗಳನ್ನ ಹೇಗೆ ಕಟ್ತೀವೋ ಅಷ್ಟೇ ಸ್ಪೇಸ್ ಬಂದಿರುತ್ತೆ. ಏಕೆಂದರೆ ನಾವು ಎರಡನ್ನ ಸೇರಿ ಮಧ್ಯಕ್ಕೊಂದು ಗಂಟು ಹಾಕಿ ಅಲ್ಲಿಗೆ ಕುಚ್ಚನ್ನ ಕಟ್ಟಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ಪೇಸ್ ಜಾಸ್ತಿ ಕೊಡಬೇಡಿ. ಸೊ ಇದೇ ರೀತಿ ಬೀಡ್ಗಳನ್ನ ಸೇರಿಸ್ಕೊಂಡು, ಮತ್ತು ನೋಡಿ ನೀವು ಸ್ಮಾಲ್ ಬೀಡನ್ನ ಯೂಸ್ ಮಾಡಿ 3 ಬೀಡ್ ಈ ರೀತಿ ಮಾಡ್ಕೋಬೋದು. ಇದೇ ರೀತಿಯಾದಂಥ ಬೀಡ್ ಅಂತ ಇಲ್ಲ, ನೀವು ಪ್ಲೇನ್ ಬೀಡ್ ಹಾಕಿ ಕೂಡ ಡಿಸೈನ್ನ ಮಾಡ್ಬೋದು ಇದನ್ನು. ಸೊ ನಾನು ಯೂಸ್ ಮಾಡಿದ್ದೀನಿಲ್ಲ ಅದೇ ಥರ ಬೀಡೇ ಬೇಕಂತ ಏನಿಲ್ಲ. ಪ್ಲೇನ್ದು ನಿಮ್ಮ ಹತ್ರ ಸ್ಮಾಲ್ ಬೀಡ್ ಇರುತ್ತೆ ಅಲ್ಲ, ಆ ಬೀಡನ್ನ ಯೂಸ್ ಮಾಡಿ ಕೂಡ ಈ ರೀತಿ ಡಿಸೈನ್ನ ಮಾಡ್ಬೋದು. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಬೇಗನೂ ಮಾಡ್ಬೋದು ಡಿಸೈನು. ನೋಡಿ ಈ ರೀತಿ ಎರಡೂ ಒಂದೇ ಸಮ ಕಟ್ ಮಾಡಿ, ಆಮೇಲೆ ಆ ಎರಡನ್ನೂ ಇಟ್ಕೊಂಡು ಕರೆಕ್ಟಾಗಿ ಮಧ್ಯಕ್ಕೆ ವಿ ಶೇಪಲ್ಲಿ ಬರೋ ಥರ ನೀಟಾಗಿ ಆ ಹೆಡ್ಜಿಗೆ ಗಂಟು ಹಾಕ್ಕೊಳ್ಳಿ. ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಒಂದಷ್ಟು ಮಾಡಿಕೊಂಡು ನೋಡಿ ಇದಕ್ಕೆ ಇವಾಗ ಕುಚ್ಚುಗಳನ್ನ ಕಟ್ಟೋಣ. ಸೊ ಕುಚ್ಚು ಯೂಶ್ವಲಿ ನಾನು 167 ದಾರನೇ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ 167 ದಾರ ತೊಗೊಂಡಿದ್ದೀನಿ. ಈಗ ಮಧ್ಯದಲ್ಲಿ ಕುಚ್ಚು ಬರಬೇಕು. ಆ ಬೀಡ್ ಏನು ಮಧ್ಯ ಗಂಟು ಹಾಕಿದ್ದೀವಲ್ಲ ಆ ಗಂಟು ಮೇಲೆ ಕುಚ್ಚನ್ನು ಕೂರಿಸ್ಕೋಬೇಕು ನಾವು. ನೋಡಿ ಇಲ್ಲಿ ಈ ರೀತಿ. ಮತ್ತು ನೀವು ನೀಟಾಗಿ ಬೀಡ್ಗಳಿಗೆ ಸ್ಪೇಸ್ ಕೊಟ್ಬಿಟ್ಟು ಮಧ್ಯ ಕುಚ್ಚು ಕೂತ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟು ಕರೆಕ್ಟಾಗಿ ಕುಚ್ಚನ್ನ ಕಟ್ಕೊಳ್ಳಿ. ಬೀಡ್ಗಳನ್ನ ನೀಟಾಗಿ ಆ ಕಡೆ ಈ ಕಡೆ ಮಾಡಿಕೊಂಡು ಕರೆಕ್ಟಾಗಿ ಕಟ್ಕೊಳ್ಳಿ. ಈ ರೀತಿ ನೋಡಿ ಈ ರೀತಿ ಬರುತ್ತೆ. ನೀಟಾಗೆ ಕೂರಿಸ್ಕೋಬೇಕು. ನೋಡಿ ಬೀಡ್ಗಳನ್ನ ಆ ಕಡೆ ಈ ಕಡೆ ನೀಟಾಗಿ ಕೂರಿಸ್ಕೊಳ್ಳಿ. ಕೂರಿಸ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೋಬೇಕು. ಜರಿ ದಾರದಿಂದ ಇವಾಗ ನಾರ್ಮಲಾಗಿ ಕುಚ್ಚು ಹೇಗೆ ಕಟ್ಕೋತೀರಾ ಅದೇ ರೀತಿ ಕಟ್ಕೋಬೇಕು. ನಾರ್ಮಲ್ ನೀಡಲಿಂದ ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ ತುಂಬ ಲೆಂತ್ ಕುಚ್ಚು ನಮಗೆ ಬೇಡ, ಏಕೆಂದರೆ ಆಲ್ರೆಡಿ ಮೇಲೆ ಬೀಡ್ ಆ್ಯಡ್ ಮಾಡಿರ್ತೀವಲ್ಲ. ಸೊ ಹಾಗಾಗಿ ಜರಿ ದಾರನ ಬ್ಯಾಕ್ ಸೈಡಿಂದ ಕಟ್ ಕೆಳಗಡೆಗೆ ಎತ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ನಾನು ಇಲ್ಲೂ ಅಷ್ಟೇ ಕುಚ್ಚು ತುಂಬ ಲೆಂತ್ ತಗೊಂಡಿಲ್ಲ, ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ ಕುಚ್ಚು ಲೆಂತ್ನ. ನೆಕ್ಸ್ಟು ಅದೇ ರೀತಿ ಎಲ್ಲ ಕುಚ್ಚುಗಳನ್ನು ಕಟ್ಕೋಬೇಕು. ನೋಡಿ ಇವಾಗ ಸೇಮ್ ನಾನು ಎಲ್ಲ ಕುಚ್ಚುಗಳು ಒಂದೇ ಕಲರಿಂದ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಸೇಮ್ ಅದೇ ರೀತಿ ಜರಿ ದಾರದಿಂದ ಕುಚ್ಚುಗಳನ್ನ ಕಟ್ಕೊಳ್ಳಿ. ಇದು ಅಷ್ಟೇ ಡಿಸೈನು ಸೂಪರಾಗಿ ಬರುತ್ತೆ. ಫಿನಿಶಿಂಗ್ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚುಗಳು ಆದಷ್ಟು ನೀವು ಎಷ್ಟು ಜಾಸ್ತಿ ಎಳೆ ಥ್ರೆಡ್ನ ತಗೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಕುಚ್ಚುಗಳು.
ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಏಕೆಂದರೆ ಸಿಂಪಲ್ ಕುಚ್ಚುಗಳು ಫೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಎಳೆ ಜಾಸ್ತಿನೇ ತಗೊಳ್ಳಿ. 160 ಇಲ್ದಿದ್ರೆ 180 ಎಳೆ ದಾರ ತಗೊಂಡು ಕೂಡ ಕುಚ್ಚನ್ನ ಕಟ್ಕೋಬೋದು. ಸೊ ಫೈನಲ್ ಆಗಿ ನೋಡಿ, ಇವಾಗ ಎಲ್ಲ ಡಿಸೈನ್ಸ್ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಡಿಸೈನ್ಸ್ಗಳು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಒಂದಕ್ಕಿಂತ ಒಂದು ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲ ಡಿಸೈನ್ಸ್ಗಳನ್ನೂ. ಹಾಗೆಯೇ ನಿಮಗೆ ಈ 5 ಡಿಸೈನ್ಸಲ್ಲಿ ಯಾವ ಡಿಸೈನು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.